ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೋನಾ ಕ್ಯಾಮ್ಸ್ಟಾರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೋನಾ ಕ್ಯಾಮ್ಸ್ಟಾರ್ ಅವರು ಇಸ್ರಾಯೇಲ್ಗೆ ಸಂಬಂಧಿಸಿರುವ ಡ್ರೈವ್ TLV ಅನ್ನೋ ಸ್ಮಾರ್ಟ್ ಮೊಬಿಲಿಟಿ ಸೊಲ್ಯೂಷನ್ ರಿಲೇಟೆಡ್ ಆಗಿ ಫೋಕಸ್ ಮಾಡೋ ಕಂಪನಿಯಲ್ಲಿ ಪಾರ್ಟ್ನರ್ ಆಗ್ತಿದ್ದಾರೆ ಅನ್ನೋ ಹತ್ರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಸೋನಾ ಕ್ಯಾಮ್ಸ್ಟಾರ್ಗೆ ಒಂದು R&Dಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಪಾರ್ಟ್ನರ್ಶಿಪ್ಗೆ ಇನ್ನೂ ಅಡ್ವಾಂಟೇಜ್ ಕೊಡುತ್ತೆ. ಆ್ಯಕ್ಚುಲಿ ಇದು ನಾವು ಪಾಸಿಟಿವ್ ಆಗಿ ನೋಡಬೇಕು. ಬಟ್ ಸ್ಟಾಕು ಇಂಟ್ರಾಡೇ ಸೆಷನಲ್ಲಿ 5.5% ಡೌನ್ ಆಗಿದೆ. ಈ ಥರ ಬರ್ತಿರೋಂಥ ಅಪ್ಡೇಟಿಂದ ಅಲ್ಲ, ಸ್ಟಾಕ್ ರಿಲೇಟೆಡ್ ಆಗಿ ರೀಸೆಂಟ್ ರಿಸಲ್ಟ್ಸ್ ಸ್ವಲ್ಪ ವೀಕ್ ಆಗಿದೆ ಆ್ಯಂಡ್ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ಸ್ ಇರೋ ಕಾರಣವಾಗಿ ಮೇ ಬಿ ಬಿಗ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಮಾಡ್ತಿರೋ ಸೆಲ್ಲಿಂಗ್ ಕಾರಣವಾಗಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಫಾಲ್ ಕಾಣಿಸಿರ್ಬೋದು. ಆ್ಯಂಡ್ ಈ ಥರ ಫಾಲ್ ಆಗ್ತಾ ಇರೋದ್ರಿಂದ ರೀಸೆಂಟ್ ಡೇಸ್ನಲ್ಲಿ ಟ್ರ್ಯಾಕ್ ಮಾಡ್ತಿರೋದು ಇಂಪಾರ್ಟೆಂಟ್ ಸಪೋರ್ಟ್ಸ್ ಹತ್ರ ಬಂದರೆ ನಿಮಗೆ ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡೆ. ಪ್ರೀವಿಯಸ್ಲಿ ಈ 540 ಲೆವೆಲ್ ಹತ್ರ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಸಪೋರ್ಟ್ನ ಬ್ರೇಕ್ ಆಗಿ ಡೌನ್ ಸೈಡಿಗೆ ಹೋಗ್ತಾ 440 ಲೆವೆಲ್ ಹತ್ರ ಹೋದಾಗ ಫಸ್ಟ್ ಲೆವೆಲ್ ಆಫ್ ಬೈಯಿಂಗ್ನ ಆ ಝೋನ್ ಹತ್ರ ಮಾಡಿದ್ರೆ ಒಳ್ಳೆ ವ್ಯಾಲ್ಯೂಷನ್ನಲ್ಲಿ ಸಿಗ್ಬೋದಂತ. ಈವನ್ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆಗ್ತಾ ಇದ್ರೂ ಸ್ಟಾಕ್ ರಿಲೇಟೆಡ್ ಆಗಿ ಅಷ್ಟು ಗೈನ್ ಕಾಣಿಸಿಲ್ಲ. ಅದರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಥೀಮ್ ರಿಲೇಟೆಡ್ ಆಗಿ ಆಟೋ ಆಕ್ಸಲರಿ ರಿಲೇಟೆಡ್ ಆಗಿ ಪ್ಲೇ ಮಾಡೋ ಅಂದ್ಕೊಳ್ಳೋರಿಗೆ ಇದು ಒಳ್ಳೆ ಕಂಪನಿ. ಬೇಸ್ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ, ರೀಸೆಂಟ್ ನಂಬರ್ಸ್ ವೀಕ್ ಆಗಿರೋ ಕಾರಣವಾಗಿ ಸ್ಟಾಕ್ ಈ ತರ ಡೌನ್ ಆಗ್ತಿದೆ. ಅದರಿಂದ ಈ ತರ ಡೌನ್ ಆದ್ಮೇಲೂ ಸ್ಟಿಲ್ ವ್ಯಾಲ್ಯೂಷನ್ ಪರವಾಗಿ ಎಕ್ಸ್ಪೆನ್ಸಿವ್ ಆಗಿ ಇದೆ. ಇಲ್ಲ ರಿಸ್ಕ್ ತಗೋಬೇಕಂತ ಅನ್ಕೊಂಡ್ರೆ 540 ಲೆವೆಲ್ ಹತ್ರ ಇದ್ದಾಗ ಇಂಪಾರ್ಟೆಂಟ್ ಸಪೋರ್ಟ್ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಈ ಝೋನ್ ಹತ್ರ ಮಾರ್ಕೆಟ್ ಸಪೋರ್ಟ್ ತಗೊಂಡು ಪ್ರೈಸ್ ರಿಯಾಕ್ಟ್ ಆಗ್ತಾ ಬಂದಿದೆ. ಅದರಿಂದ ಇಲ್ಲಿ ಬೈ ಮಾಡಿ ಫರ್ದರ್ ಆಗಿ ಫಾಲ್ ಆಗ್ತಾ ಇದ್ರೆ 440 ಲೆವೆಲ್ ಹತ್ರ ಆವರೇಜ್ ಮಾಡ್ಕೋಬೇಕು ಅನ್ಕೊಂಡವರು ಈ ಲೆವೆಲ್ ಪ್ರೈಸ್ ನೋಡಬಹುದು. ಇಲ್ಲ ನಾನು ವೆಯ್ಟ್ ಮಾಡ್ತೀನಿ, ಮಾರ್ಕೆಟ್ ಆಲ್ರೆಡಿ ಇಷ್ಟವರೆಗೂ ರ್ಯಾಲಿ ಆಗಿದೆ ಅಲ್ಲ, ಸ್ಟಾಕ್ ಸ್ವಲ್ಪ ದೊಡ್ಡದಾಗಿ ಬೆಳೆದಿಲ್ಲ, ಅದರಿಂದ ಫರ್ದರ್ ಆಗಿ ಮಾರ್ಕೆಟ್ನಲ್ಲಿ ಏನಾದರೂ ಸ್ವಲ್ಪ ಸೆಲ್ಲಿಂಗ್ ಏನಾದರೂ ಬರ್ತಾ ಇದ್ರೆ ವೀಕ್ನೆಸ್ ಇರ್ಬೋದು ಅಂತ ಫರ್ದರ್ ಆಗಿ ಫಾಲ್ ಆದಾಗ 440 to 460 ಆ 20 ಪಾಯಿಂಟ್ ಝೋನಲ್ಲಿ ಆ್ಯಡ್ ಮಾಡ್ಕೊತೀನಿ ಅನ್ಕೊಂಡವ್ರಿಗೆ ಇದು ಒಳ್ಳೆ ವ್ಯಾಲ್ಯೂ ಝೋನ್ ಆಗುತ್ತೆ. ಆದರೆ 440 to 460 ಬಟ್ ಪ್ರೀವಿಯಸ್ಲಿ ಪ್ರೈಸ್ ಆಕ್ಷನ್ ಪ್ರಕಾರ ಇದೊಂದು ಇಂಪಾರ್ಟೆಂಟ್ ಸಪೋರ್ಟ್. ನೆಕ್ಸ್ಟು ಬಜಾಜ್ ಹಿಂದೂಸ್ತಾನ್ ಶುಗರ್ ಲಿಮಿಟೆಡ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಶುಗರ್ ಪ್ರೊಡಕ್ಷನ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವರು ಬ್ಯಾಂಕ್ಸ್ನಿಂದ ತಗೊಂಡಿರೋಂಥ ಹಣಕ್ಕೆ ಆನ್ ಟೈಮಲ್ಲಿ ಬಡ್ಡಿ ಕೊಡೋಕ್ಕಾಗದಿರೋ ಇರೋದ್ರಿಂದ ಇದರ ರಿಲೇಟೆಡ್ ಆಗಿ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ನ ಮೀನ್ಸ್ ಇವರು ಇನ್ನೂ ಹಣ ಕಟ್ಟೋಕೆ ಆಗ್ತಾ ಇಲ್ಲ, ಇವರಿಗೆ ಸಂಬಂಧಿಸಿರುವ ಆಸ್ತಿ ಎಲ್ಲಾನು ಮಾರ್ಬಿಟ್ಟು ನಾವು ನಮ್ಮ ಹಣನ ರಿಕವರಿ ಮಾಡ್ಕೊತೀವಿ ಅಂತ ಆ ಎಂಟೈರ್ ಪ್ರಾಸೆಸ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು SBI ಅವರು ಇನಿಷಿಯೇಟ್ ಮಾಡಿರೋ ಹತ್ರ ನಮ್ಗೆ ಡೇಟಾ ಕಾಣಿಸ್ತಾ ಇದೆ. ಬಜಾಜ್ ಹಿಂದೂಸ್ತಾನ್ ಶುಗರ್ ಅವರಿಗೆ SBI ಜೊತೆ ಸೇರಿ ಟೋಟಲಿ 12 ಬ್ಯಾಂಕ್ಸ್ ಹತ್ರ 4550 crores ಹತ್ರ ಹಣ ಸಾಲ ತಗೊಂಡಿರೋ ಹತ್ರ, ಅದರಲ್ಲಿ ಮೇಜರ್ ಆಫ್ ದಿ ಪೊಸಿಷನ್ SBI 1200 crores ಅಂಡ್ ನೆಕ್ಸ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB 1100 crores ಅಂಡ್ ಇಂಡಿಯನ್ ಬ್ಯಾಂಕ್ ಹತ್ರ 500 crores ಹತ್ರ ತಗೊಂಡಿದ್ದಾರೆ. ರೆಸ್ಟ್ ಆಫ್ ದಿ 9 PSU ಬ್ಯಾಂಕ್ ಇನ್ಕ್ಲೂಡಿಂಗ್ BOB, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಹತ್ರನೂ ಇವರು ಸಾಲ ತಗೊಂಡಿರೋ ಹತ್ರ ಅಂಡ್ ಬಡ್ಡಿಗಳು ಆನ್ ಟೈಮಲ್ಲಿ ಕಟ್ಟೋಕೆ ಆಗದಿರೋ ಕಾರಣವಾಗಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿರೋ ಹತ್ರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಆಲ್ಮೋಸ್ಟ್ 1100 crores ಹತ್ರ ಇರುವಂಥ ಕಂಪನಿಗೆ, ಬಟ್ ಇವ್ರು ರಿಲೇಟೆಡ್ ಆಗಿ ಡೆಟ್ ಮಾತ್ರ 4500 crores ಹತ್ರ ಇದೆ. ಇದರ ರಿಲೇಟೆಡ್ ಆಗಿ ಬಡ್ಡಿಗಳು ಜಾಸ್ತಿ ಬೀಳ್ತಿರೋ ಕಾರಣವಾಗಿ ಅದು ಕಟ್ಟೋಕೆ ಆಗದಿರೋಂಥ ಪರಿಸ್ಥಿತಿಯಲ್ಲಿ ಇರೋ ಥರ ಬ್ಯಾಂಕ್ಸ್ ಭಾವಿಸ್ತಾ ಸ್ಟೆಪ್ ತಗೊಂಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಅದರಿಂದ ಒಂದು ವೇಳೆ ನೀವು ನೋಡ್ತಾರ ಅಂತ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸು ಲೈಕ್ ಮನಿ ಕಂಟ್ರೋಲ್ ಆರ್ ಬೇರೆ ವೆಬ್ಸೈಟಲ್ಲಿ ಏನಾದರೂ ಸ್ಟಾಕ್ ಇಷ್ಟೊಂದು ಡೌನ್ ಆಗಿದೆ ಅಂತ ಕಾಣಿಸ್ತಾ ಇದ್ರೆ ಮತ್ತೆ ಬೆಳಿಬೋದು ಅನ್ನೋ ಒಂದು ಪಾಸಿಟಿವ್ ಹೋಪ್ ಇಂದ ಮಾತ್ರ ಸ್ಟಾಕ್ನ ಬೈ ಮಾಡಬೇಡಿ. ಬಿಕಾಸ್ ಒನ್ಸ್ NCLT ರಿಲೇಟೆಡ್ ಆಗಿ ಕಂಪನಿನ ತಗೊಂಡು ಹೋಗಿದ್ದಾರೆ ಅಂದರೆ ಮೋಸ್ಟ್ ಆಫ್ ದಿ ಚಾನ್ಸಸ್ ಆ ಕಂಪನಿ ರಿಲೇಟೆಡ್ ಆಗಿ ಪ್ರಾಬಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಸರ್ವೈವಲ್ ಅನ್ಕೊಂಡ್ರೆ ಬ್ಯಾಂಕ್ಸ್ ಆ ಸ್ಟೆಪ್ಸ್ ತಗೊಳ್ಳಲ್ಲ ನಾರ್ಮಲ್ ಆಗಿ. ಅದರಿಂದ ಪೆನಿ ಸ್ಟಾಕ್ಸ್ ಇಂದ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿರುವಂಥ ಭಾರತ್ ಗೇರ್ಸ್ ಬಗ್ಗೆ ಮಾತಾಡ್ಕೋಬೇಕು. 182 crores ಮಾರ್ಕೆಟ್ ಕ್ಯಾಪಿಟಲ್ ಇರೋ ಕಂಪನಿಗೆ ಇಂಡಿಯಾನಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಅಂಡ್ ಆಟೋಮೋಟಿವ್ ಗೇರ್ಸ್ ಆಗಿರ್ಬೋದು ಅಂಡ್ ಈ ಹೀಟ್ ಟ್ರೀಟ್ಮೆಂಟ್ ಫರ್ನಿಚರ್ಸ್ ರಿಲೇಟೆಡ್ ಆಗಿ ಇವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟಾಕ್ ನಿಯರ್ಲಿ 18% ವರೆಗೂ ಬೆಳೆದಿದೆ. ಇದಕ್ಕೆ ರೀಸನ್ 19th August ಇವರು ಬೋರ್ಡ್ ಸಮಾವೇಶ ಮಾಡಿ ಬೋನಸ್ ರಿಲೇಟೆಡ್ ಆಗಿ ಡಿಸಿಷನ್ ತಗೋತಾರೆ ಅಂತ ಅವರು ಎಕ್ಸ್ಚೇಂಜಸ್ ಹೇಳ್ತಾ ಇರೋದು. ಬೋನಸ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾರಾದರೆ ಈ ಕಂಪನಿನಲ್ಲಿ ಪ್ರೀವಿಯಸ್ಲಿ ಶೇರ್ಸ್ನ ಹೋಲ್ಡ್ ಮಾಡ್ತಿರಲ್ಲ ಅವ್ರಿಗೆ ಅಡಿಷನಲ್ ಆಗಿ ಫ್ರೀ ಶೇರ್ಸ್ ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಸ್ಟಾಕ್ ಪ್ರೈಸನ್ನು ಅಡ್ಜಸ್ಟ್ ಆಗೋಗುತ್ತೆ. ಅಂಡ್ ಯೂಶುವಲ್ ಆಗಿ ಈ ಥರ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಅಂಡ್ ಕಾರ್ಪೊರೇಟ್ ಆಕ್ಷನ್ಸ್ ಎಲ್ಲಾನು ಸ್ಟಾಕ್ಸ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಅದರಿಂದ ಈ ಅಪ್ಡೇಟ್ ಆದಮೇಲೆ ಸ್ಟಾಕ್ನಲ್ಲಿ ಈ ಥರ ಪಾಸಿಟಿವ್ ಮೂವ್ಮೆಂಟ್ ನೋಡಿದೀವಿ. ಇದರ ಜೊತೆಗೆ ಗ್ಲೋಬ್ ಇಂಟರ್ನ್ಯಾಷನಲ್ ಕೆರಿಯರ್ಸ್ ಅವರು 1:1 ಬೋನಸ್ನ ಪ್ರೀವಿಯಸ್ಲಿ ಪ್ರಕಟಣೆ ಮಾಡಿದ್ದಾರೆ. ಮೀನ್ಸ್ ಯಾರ ಹತ್ರ ಆದ್ರೆ ಒಂದು ಶೇರ್ ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೆ ಅನಂತರ ಫ್ರೀ ಶೇರ್ ಆಡ್ ಆಗುತ್ತೆ. ಒಂದು ಶೇರ್ 2 ಶೇರ್ ಆಗಿ ಟರ್ನ್ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ಪ್ರೈಸನು 50% ಅಡ್ಜಸ್ಟ್ ಆಗುತ್ತೆ. ಇವೆಲ್ಲದಕ್ಕೂ ಎಕ್ಸ್ ಡೇಟು 19th August. ನೆಕ್ಸ್ಟು NTPC ಬಗ್ಗೆ ಮಾತಾಡ್ಕೋಬೇಕು. ಎಕನಾಮಿಕ್ಸ್ ಟೈಮ್ಸ್ ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ NTPC ಅಂಡರ್ನಲ್ಲಿರುವಂಥ ರಿನ್ಯೂಬಲ್ ಎನರ್ಜಿ ಬಿಸ್ನೆಸ್ನಲ್ಲಿರುವಂಥ ಪಾಲ್ನ ಮಾರೋದಕ್ಕೆ NTPC ಅವರು ಪ್ರಯತ್ನ ಮಾಡ್ತಿರೋ ಹತ್ರ ಅದಕ್ಕೆ ಟಾಟಾ ಕೆನಡಿಯನ್ ಪೆನ್ಷನ್ ಫಂಡ್
KKR ಅಂಡ್ ಬ್ರೂಕ್ಫೀಲ್ಡ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿರೋ ಥರ ಮೀನ್ಸ್ ಅವರು ಬಿಗ್ ಪ್ಲೇಯರ್ ಜೊತೆ ಆಲ್ರೆಡಿ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಇವರ ಅಂಡರ್ ಅಲ್ಲಿ ಇರುವಂತ ರೆನ್ಯೂಬಲ್ ಎನರ್ಜಿ ಬಿಸ್ನೆಸ್ ನಲ್ಲಿ ಇವ್ರ ಪಾಲ್ನ ಸೆಲ್ ಮಾಡೋದಕ್ಕೆ ನೋಡ್ತಾ ಇರೋ ತರ ಎಕನಾಮಿಕ್ಸ್ ಟೈಮ್ಸ್ ಅವರು ರಿಪೋರ್ಟ್ ಮಾಡ್ತಾ ಇರೋದು. ಓಪನಿಂಗ್ ಅಲ್ಲೇ ಸ್ಟಾಕ್ ನಲ್ಲಿ ಒಂದು ಒಳ್ಳೆ ಗೇನ್ ಕಾಣಿಸಿದೆ. ಓವರ್ ಆಲ್ ಆಗಿ ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟಾಕ್ ಗ್ರೀನ್ ಅಲ್ಲಿ ಎಂಡ್ ಆಗಿದೆ. ನೆಕ್ಸ್ಟ್ ಸಿಂಗರ್ ಇಂಡಿಯಾ ಬಗ್ಗೆ ಮಾತಾಡ್ಕೋಬೇಕು. ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಯರ್ ಟು 47% ಹತ್ರ ಸ್ಟಾಕ್ ಪ್ರೈಸ್ ಅಲ್ಲಿ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಿನ್ನೆ ವಿಡಿಯೋನಲ್ಲೂ ರಾಕೇಶ್ ಝುಂಝುನ್ವಾಲಾ ಅವರು ಸಂಬಂಧಿಸಿರುವ ರೇರ್ ಎಂಟರ್ಪ್ರೈಸಸ್ ನಿಯರ್ ಟು 10% ವರೆಗೂ ಶೇರ್ನ ಸಿಂಗರ್ನಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋ ಥರ ನಮಗೆ ಅಪ್ಡೇಟ್ ಇದೆ. ಅದಾದಮೇಲೆ ಬರ್ತಿರುವಂಥ ಡೇಟಾ ಪ್ರಕಾರ ಸಿಂಗರ್ ಇಂಡಿಯಾಗೆ ಸಂಬಂಧಿಸಿರುವ ಪ್ರಮೋಟರ್ಸ್ ನಿಯರ್ ಟು 22% ಹತ್ರ ಅವರಿಗೆ ಇರೋ ಎಕ್ಸಿಸ್ಟಿಂಗ್ ಪಾಲ್ನ ಸೆಲ್ ಮಾಡ್ತಾ ಇರೋ ಥರ ಸಿಂಗರ್ ಇಂಡಿಯಾ ಪ್ರಮೋಟರ್ಸ್ ಸೆಲ್ ಮಾಡಿರೋ 22% ಆಫ್ ಶೇರ್ನಲ್ಲಿ ವೇರಿಯಸ್ ಬಿಗ್ ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡಿ ತಗೊಂಡಿದ್ದಾರೆ. ಅದರಲ್ಲಿ ರಾಕೇಶ್ ಝುಂಝುನ್ವಾಲಾ ಅವರಿಗೆ ಸಂಬಂಧಿಸಿರುವ ಕಂಪನಿ ಆಗಿರುವಂಥ ರೇರ್ ಎಂಟರ್ಪ್ರೈಸಸ್ ಅವರು 7.9% ಶೇರ್ನ ಮೀನ್ಸ್ 42.5 ಲ್ಯಾಕ್ ಶೇರ್ಸ್ನ ಹತ್ರ ಸಿಂಗರ್ ಇಂಡಿಯಾನಲ್ಲಿ ತಗೊಳ್ತಾ ಇರೋದ್ರಿಂದ ಅಂಡ್ ದಟ್ಟು ರಾಕೇಶ್ ಝುಂಝುನ್ವಾಲಾ ಅವರಿಗೆ ಲಾಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ಸ್ ಕಾಣಿಸ್ತಾ ಇರೋದ್ರಿಂದ ನಿನ್ನೆ 20% ಲಾಕ್ ಆಗಿರುವಂಥ ಸ್ಟಾಕ್ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 15% ವರೆಗೂ ಬೆಳೆದು ನಿನ್ನೆ ವಿಡಿಯೋಲಿ ಮೆನ್ಷನ್ ಮಾಡೋ ಥರ ಸಿಂಗರ್ ಅನ್ನೋ ಬ್ರ್ಯಾಂಡ್ ಅಂದ್ರೆ ನಮಗೆ ಓನ್ಲಿ ಈ ಸ್ವಿಂಗ್ ಮಿಷನ್ಸ್ ಮಾತ್ರನೇ ಮೈಂಡ್ಗೆ ಬರೋವು. ಆದರೆ ಬಟ್ ಕೇವಲ ಸ್ವಿಂಗ್ ಮಿಷನ್ಸ್ ಬಿಸ್ನೆಸ್ ಅಲ್ಲದೆ ಹೋಮ್ ಅಪ್ಲಯನ್ಸ್ ಬಿಸ್ನೆಸ್ ನಲ್ಲಿ ಇವರು ಡೈವರ್ಸಿಫೈ ಆಗ್ತಾ ಇರೋದು. ಡೆಟ್ ಫ್ರೀ ಕಂಪನಿ ಆಗ್ತಾ ಅಂಡ್ ಜಮ್ಮುನಲ್ಲಿನೂ ಇವರಿಗೆ 10 crores ವ್ಯಾಲ್ಯೂ ಆಗುವಂತ ಲ್ಯಾಂಡ್ಸ್ ಇರ್ತಾ ಇರೋದು. ಅಂಡ್ ಈ ಅಪ್ಲಯನ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ಲಾಸ್ಟ್ ಇಯರ್ ಕಂಪೇರ್ ಮಾಡಿದೆ 30% ವರೆಗೂ ಇಂಪ್ರೂವ್ ಮಾಡ್ತಾ ಇರೋದು. ಮೇ ಬಿ ಈ ಫ್ಯಾಕ್ಟರ್ಸ್ ಎಲ್ಲಾನು ಕನ್ಸಲ್ಟೇಷನ್ ತಗೊಂತ ರಾಕೇಶ್ ಝುಂಝುನ್ವಾಲಾ ಅವರು ಮಾಡ್ತಿರುವಂಥ ಆ ಇನ್ವೆಸ್ಟ್ಮೆಂಟ್ನ ಮಾರ್ಕೆಟ್ ರಿಕಗ್ನೈಸ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ಇಷ್ಟೊಂದು ದೊಡ್ಡ ರ್ಯಾಲಿಗೆ ಕಾರಣವಾಗಿದೆ. ನೆಕ್ಸ್ಟ್ ರೇಟ್ ಗೈನ್ ಟ್ರಾವೆಲ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೋಬೇಕು. ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟಾಕ್ ಇವತ್ತು 8% ವರೆಗೂ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಏರ್ ಇಂಡಿಯಾ ಅವರು ರೀಸೆಂಟಾಗಿ ಏರ್ ಇಂಡಿಯಾ ಅವರು ಟಾಟಾ ಗ್ರೂಪ್ ಅವ್ರಿಗೆ ಅಕ್ವೈರ್ ಮಾಡಿದಾರಲ್ಲ, ಆ ಅಕ್ವೈಜೇಷನ್ ಮಾಡಿದ್ಮೇಲೆ ಏರ್ ಇಂಡಿಯಾ ಅವರು ಅವರ ಟಿಕೆಟ್ ಪ್ರೈಸ್ನ ಆನ್ಲೈನಲ್ಲಿ ಅವ್ರ ಫ್ಲೈಟ್ ಟಿಕೆಟ್ ಪ್ರೈಸಸ್ನ ಡೈನಮಿಕ್ ಆಗಿ ಚೇಂಜ್ ಮಾಡ್ತಾ ಡಿಮ್ಯಾಂಡ್ ನೋಡಿಕೊಂಡು ಪ್ರೈಸ್ನ ಅಡ್ಜಸ್ಟ್ ಆಗೋ ಥರ ರೇಟ್ ಗೈನ್ ಅವರು ಡೆವಲಪ್ ಮಾಡಿರುವಂಥ ಏರ್ ಗ್ರೀನ್ ಪ್ರಾಡಕ್ಟ್ನ ಏರ್ ಇಂಡಿಯಾ ಅವರು ಸೆಲೆಕ್ಟ್ ಮಾಡಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಮೀನ್ಸ್ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಟಿಕೆಟ್ ಪ್ರೈಸಿಂಗ್ ರಿಲೇಟೆಡ್ ಆಗಿ ರೇಟ್ ಗೈನ್ ಅವರು ಪ್ರಾಡಕ್ಟ್ನ ಏರ್ ಇಂಡಿಯಾ ಅವರು ಸೆಲೆಕ್ಟ್ ಮಾಡಿರೋ ಥರ ಡೇಟಾ ಬರ್ತಿರೋ ಕಾರಣವಾಗಿ ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ 8% ವರೆಗೂ ಮೂವ್ ಆಗಿದೆ. ನೆಕ್ಸ್ಟು ಆರ್ತಿ ಡ್ರಗ್ ಬಗ್ಗೆ ಮಾತಾಡ್ಕೋಬೇಕು. DGTR ಇಂದ ಬರ್ತಿರೋಂಥ ಒಂದು ಅಪ್ಡೇಟಿಂದ ಇಂಟ್ರಾಡೇ ಸೆಷನಲ್ಲಿ ಓಪನಿಂಗಿಂದಾನು ಸ್ಟ್ರಾಂಗ್ ಮೂವ್ ಕಾಣಿಸಿದೆ ಈ ಕಂಪ್ನಿನಲ್ಲಿ ನಮಗೆ. ಇಷ್ಟಕ್ಕೂ ಬರ್ತಿರೋ ಅಪ್ಡೇಟ್ ಏನಂದರೆ ಆರ್ತಿ ಡ್ರಗ್ ಅವರು ಮಾಡ್ತಿರೋಂಥ ಬಿಸ್ನೆಸ್ನಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟು API ಅಂಡ್ ಆಲ್ಸೋ ಇಂಟರ್ಮೀಡಿಯೇಟ್ ಆಗಿರೋಂಥ ಆಫ್ಲಾಕ್ಸಿನ್ ರಿಲೇಟೆಡ್ ಆಗಿ ಚೈನಾನಲ್ಲಿ ಬರ್ತಿರೋಂಥ ಇಂಪೋರ್ಟ್ಸ್ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಬೇಕು ಅನ್ನೋ ಥರ ಆರ್ತಿ ಡ್ರಗ್ ಅವರು DDG ಅವ್ರನ್ನ ಕಾಂಟ್ಯಾಕ್ಟ್ ಆಗಿರೋ ಥರ ಅದನ್ನು ಪರಿಶೀಲನೆ ಮಾಡಿದ ಮೇಲೆ DGTR ಅವರು ಚೈನಾನಿಂದ ಇಂಪೋರ್ಟ್ ಆಗ್ತಾ ಇಂಡಿಯಾಗೆ ಬರ್ತಿರೋಂಥ ಆಫ್ಲಾಕ್ಸಿನ್ API ರಿಲೇಟೆಡ್ ಆಗಿ ಆಂಟಿ ಡಂಪಿಂಗ್ ಡ್ಯೂಟಿನ ಕಂಟಿನ್ಯೂ ಮಾಡ್ತಾ ಇರೋದು. ಫರ್ದರ್ ಆಗಿ ಆ ಡ್ರಗ್ನ ಚೈನಾದಿಂದ ಬರೋದು ಕಮ್ಮಿ ಆಗತ್ತಲ್ವಾ, ಅದರಿಂದ ಅದರ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡುವಂಥ ಆರ್ತಿ ಡ್ರಗ್ ಅವ್ರಿಗೆ ಅದು ಅಡ್ವಾಂಟೇಜ್ ಆಗೋ ಥರ ಇಂಟ್ರಾಡೇ ಸೆಷನ್ನಲ್ಲಿ ಸ್ಟಾಕ್ ರ್ಯಾಲಿಗೆ ಕಾರಣವಾಗಿದೆ. ಇನ್ನು ಸ್ವಲ್ಪ ಡೇಟಾ ಮಾತಾಡ್ಕೊಂಡ್ರೆ ಆರ್ತಿ ಡ್ರಗ್ನ ಸ್ಟಡಿ ಮಾಡ್ತಾ ಅವ್ರಿಗೆ ಅರ್ಥ ಆಗುತ್ತೆ. ಆಫ್ಲಾಕ್ಸಿನ್ ಆರ್ತಿ ಡ್ರಗ್ ರಿಲೇಟೆಡ್ ಆಗಿ 8 to 9% ಹತ್ರ ಸೇಲ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ್ಯಕ್ಚುಲ್ ಆಗಿ ಇದು 2017ಇಂದಾನು ಈ ಆಫ್ಲಾಕ್ಸಿನ್ ಚೈನಾನಿಂದ ಬರಬಾರ್ದಂತ ಅದನ್ನು ಕಮ್ಮಿ ಮಾಡಬೇಕನ್ನೋ ಥರ ಆಂಟಿ ಡಂಪಿಂಗ್ ಡ್ಯೂಟಿ ವಿಧಿಸಿದ್ದಾರೆ. ಅಂಡ್ 2021 ಈಗ ಅಗೈನ್ ಅಂಡ್ ಅಗೈನ್ ಆರ್ತಿ ಡ್ರಗ್ ಅವರು ಕಾಂಟ್ಯಾಕ್ಟ್ ಆಗ್ತಾ ಆಂಟಿ ಡಂಪಿಂಗ್ ಡ್ಯೂಟಿನ ಕಂಟಿನ್ಯೂ ಆಗೋ ಥರ ನೋಡ್ಕೊತಾ ಇರೋದು ಆರ್ತಿ ಡ್ರಗ್ಸ್ ರೆವೆನ್ಯೂಸ್ ಅಂಡ್ ಮಾರ್ಜಿನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.